ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ದಸರಾದಲ್ಲಿ ಕಂಬಳ ಯಾಕೆ ಬೇಕು? ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳಕ್ಕೆ ರಾಜಮನೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯದುವೀರ್ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸಹಮತ ಇದೆ. ಕಂಬಳ ಬೇಡ ಎಂದಿರುವ ಯದುವೀರ್ ಒಡೆಯರ್ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಸರಿಯಲ್ಲ ಅಂತಿದ್ದಾರೆ. ಮೈಸೂರು ದಸರಾವನ್ನ ಗುಲ್ಬರ್ಗಾದಲ್ಲಿ ಮಾಡ್ತೀವಿ ಅಂದ್ರೆ ಹೆಂಗೆ? ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಮೈಸೂರಲ್ಲಿ ಮಾಡೋದ್ ಬೇಡ. ಮೈಸೂರು ದಸರಾ ವಿಚಾರದಲ್ಲಿ ಸರ್ಕಾರ ಪ್ರತಿಷ್ಠೆ ತೋರೋದ್ ಬೇಡ. ಸಿಎಂ ಡಿಕೆ ಶಿವಕುಮಾರ್ ಬಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆ ಕೊಡ್ಲಿ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ದಸರಾ, ಮೈಸೂರಿನ ದಸರಾ ಅದರದೇ ಆದಂತ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನ ವೈಶಿಷ್ಟ್ಯತೆಯನ್ನ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಕಂಬಳ ನಡೆಯುತ್ತಾ? ದಸರಾ ಸಮಿತಿ ಸಭೆಯಲ್ಲಿ ಕಂಬಳಕ್ಕೆ ಯಾರು ವಿರೋಧಿಸಿಲ್ಲ. ಹಾಗಾದ್ರೆ ಮೈಸೂರು ದಸರಾದಲ್ಲಿ ಕಂಬಳ ನಡೆಯುತ್ತಾ? ಬೆಂಗಳೂರಿನಲ್ಲೇ ಕಂಬಳ ಮಾಡಿ ತೋರಿಸಿದ್ದೇವೆ. ಮೈಸೂರು ರಾಜಮನೆತನಕ್ಕೂ ಕೋಣಗಳಿಗೂ ಐತಿಹಾಸಿಕ ಸಂಬಂಧವಿದೆ. ಕಂಬಳ ಸಮಿತಿ ಅಧ್ಯಕ್ಷ ಶಾಸಕ ಅಶೋಕ್ ರೈ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ದಸರಾದಲ್ಲಿ ಹಾಗಾದ್ರೆ ಕಂಬಳ ನಡೆಯುತ್ತಾ ಅಂತ? ಬೆಂಗಳೂರಲ್ಲೇ ಮಾಡಿ ತೋರಿಸಿದೀವಿ, ಮೈಸೂರಲ್ಲಿ ಮಾಡೋದಕ್ಕಾಗಲ್ವಾ? ರಾಜ ಮನೆತನಕ್ಕೂ ಕೋಣಗಳಿಗೂ ಸಂಬಂಧ ಇದೆ, ನಂಟಿದೆ, ಹಾಗಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕ್ರೀಡೆ ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬ್ಯಾಂಗ್ಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಂಸ್ಕೃತಿಕ ಕ್ರೀಡೆ ಏನೆಂಬುದನ್ನು ಬಹುಶಃ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಿದ್ದೀವಿ. ಈ ವರ್ಷವೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಅನಂತರ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗ್ಬೋದು, ಈ ದೃಷ್ಟಿಕೋನ ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ವಿ. ಸಂಸದರು ನೀವು ಹೇಳಿದಾಗೆ ಅವರು ಈ ಹಿಂದೆ ಹೇಳಿದರು. ಆದರೆ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡುವಾಗ ಮಹಾರಾಣಿ ನಮಗೆ ಅವರು ರಾಜ್ಯ ಪ್ರಶ್ನೆಯನ್ನು ಇಟ್ಟು ನಮಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜ ಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ. ಹಿಂದೆ ನಮ್ಮ ಹತ್ರ ಹೇಳಿದ್ದು ಕುದುರೆಗಳಿಗೆ ಮತ್ತು ರಾಜ ಮನೆತನಕ್ಕೆ ಸಂಬಂಧ ಇರುವಂಥದ್ದು, ಕೋಣೆಗಳಿಗೆ ಇಲ್ಲ ಅನ್ನುವ ಹೇಳಿದರು. ಆನಂತರ ರಾಜ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಇಲ್ಲ, ಅದು ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ನಮಗೆ ಅನುಮತಿಯನ್ನು ಕೊಟ್ಟರು. ಈಗಲೂ ಸಂಸದರು ಇವತ್ತು ಹೈಪವರ್ ಕಮಿಟಿಯಲ್ಲಿ ಇದ್ದರು. ಅವರು ಹೇಳಿದರು, ಅವರ ವಿಚಾರವನ್ನು ಹೇಳಿದ್ದೀನಿ, ಬಟ್ ಅವರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಯಾರು ಮಂತ್ರಿಗಳಿದ್ದರು, ಎಲ್ಲ ಶಾಸಕರಿದ್ದರು, ಅವರೆಲ್ಲ ಹೇಳುವಂಥದ್ದು ನಾವು ಹಿಂದಿನ ದಸರಾವನ್ನೇ ಮಾಡಿಕೊಂಡು ಆ ಹಿಂದಿನ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಯುವ ಪೀಳಿಗೆ ಇದೆ, ಜನ ಅದನ್ನು ನೋಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ನಮ್ಮೆಲ್ಲ ಸಮ್ಮತಿ ಇದೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಇರ್ಬೋದು, ಜಾರ್ಜ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ವರ್ಷಕ್ಕೆ ಅದನ್ನು ಮೇಲ್ಮಟ್ಟಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬ್ಯಾಂಗ್ಳೂರಿನಲ್ಲಿ